ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ. ಡೇ 2 ಬ್ಲಾಗಿಗೆ ಎಲ್ರಿಗೂ ಸ್ವಾಗತ. ಸಂಡೇ ಇವತ್ತು ಆದರೂ ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ಹೋಗ್ಬೇಕು. ಡ್ಯೂಟಿ ಹೋಗ್ಲಿಲ್ಲ ಅಂದ್ರೆ ನಮ್ದೇನು ನಡೆಯಲ್ಲ. ಬರ್ರಿ, ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಹೋಗೋಣ. ಡ್ಯೂಟಿ ಹೋಗ್ಬಿಟ್ಟು ಎಲ್ಲರೂ ಮಲ್ಕೊಂಡಾರ. ಇಡೀ ಬಿಲ್ಡಿಂಗ್, ಇಡೀ ನಮ್ಮ ಏರಿಯಾನೇ ಖಾಲಿ ಖಾಲಿ ಹೊಡಿತೈತೆ. ಆದ್ರೂ ನಾವು ಡ್ಯೂಟಿ ಹೋಗಬೇಕಾಗೈತೆ. ಏನು ಮಾಡೋಕ್ಕಾಗಲ್ಲ, ಮಿಡಲ್ ಕ್ಲಾಸ್ ಪರಿಸ್ಥಿತಿನೇ ಹಂಗೆ. ಹೋಗ್ಲಿಲ್ಲ ಅಂದ್ರೆ ಕೆಲ್ಸ ಇಲ್ಲ. ಹಂಗೆ ನಾವು ಮುಂಚೆಯಿಂದನೂ ಅದೇ ರೀತಿ. ಇವಾಗ ನಮ್ಮ ಕಡೆ ಹೆಂಗಪ್ಪ ಅಂತಂದ್ರೆ ಒದ್ದು ದುಡಿದ್ರನ ಊಟ, ಅದೇ ರೀತಿ ನಾವು ಬಾಳ್ಕೊಂಡು ಬೆಳೆದು ಬಂದಿದ್ದು. ಅದೇ ರೀತಿ ನಾವು ಕೆಲಸ ಇಲ್ಲಿ ರೂಮ್ನಾಗ ಕೂತಾರ ಊರಿದಾರೆ ಏನೈತೆ ನಮ್ದು, ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬಂದ್ರೆ ಒಂದು 500 ರೂಪಾಯಿ ಬರುತ್ತಾ. ರೂಮಿಂದ ಒಳಗೆ ಬಂದ್ರು ಮುಗೀತು. ಯಾವುದೇ ಕೆಲಸ ಇದ್ರೆ ಯಾವುದೇ ಕೆಲಸಕ್ಕೆ ಹೆಜ್ಗೆ ಪಡ್ಕೋಬಾರ್ದು. ಹೋಗ್ಬೇಕು, ಮಾಡಬೇಕು. ಏನು ಅದರಿಂದ ಒಂದು 10 ರೂಪಾಯಿ ದುಡ್ಡು ಸಿಗುತ್ತೆ ಅಂದ್ರೆ ಏನಾಗುತ್ತೆ ನಮ್ದು. ಟೈಮ್ ಆಗೈತಿ ಹೋಗ್ಬೇಕಂತೀನಿ. ನಮ್ಮ ಪೈಲಟ್ ಇನ್ನೂ ಮಲ್ಕೊಂಡವನ. ತೋರಿಸ್ತೀನಿ ನೋಡ್ರಿ ನಮ್ಮ ಪೈಲಟ್ ಇನ್ನೂ ಯಾವಾಗ ಹೇಳ್ತಾನ, ಯಾವಾಗ ಬರ್ತಾನ. ಏಯ್ ಅಕ್ಷತಾ, ಹೇಳೇ. ಏಯ್ ಎಷ್ಟಾಗೈತೆ ಟೈಮ್? ಟೈಮ್ ಎಷ್ಟಾಗೈತೆ? 8:30. ಇನ್ನು 2 ನಿಮಿಷಕ್ಕೆ ಫೋನ್ ಮಾಡ್ದಾನ. ಹೇಳೋ ದುಡ್ಡೈತಾ? ಹಾಂ, ದುಡ್ಡೈತಾ? ದುಡ್ಡು ಅಂದ್ರೆ ದುಡ್ಡು ಎಷ್ಟು ಲಕ್ಷ? ರೊಕ್ಕ ಎಷ್ಟು ಲಕ್ಷ? ಲಕ್ಷ ಬೇಡ, 50 ರೂಪಾಯಿ ಐತಾ? 50 ರೂಪಾಯಿ? ಹಾಂ, ಯಾಕೆ? ಐತೆ ಹೇಳು. ಐತೆ. ಮತ್ತೆ ನಾ ಟೀ ಕೊಡ್ದಲ್ಲ ತಮ್ಮ, ನನಗೆ ಆಮೇಲೆ ಬೇಕಲ್ಲ. ಬಿಡೋದಿಲ್ಲ, ಹೇಳಂದ್ರು ಹೇಳೋದಿಲ್ಲ. ಆದರೂ ಕಷ್ಟಪಟ್ಟು ಎಬ್ಬಿಸ್ಕೊಂಡು ಹೋಗ್ಬೇಕು ಅವನು. ಯಾಕಂದ್ರೆ ನಮ್ಮ ಪೈಲಟು ಹೆಲಿಕಾಪ್ಟರ್ ಓಡಿಸ್ಲಿಲ್ಲ ಅಂದ್ರೆ ನಮಗೆ ಇದಾಗ. ನಮ್ಮ ಪೈಲಟ್ ಪೈಲಟ್ ಇಲ್ಲ ಅಂತ ಗಾಡಿ ಹೆಲಿಕಾಪ್ಟರ್ ಹೆಂಗೆ ಹೋಗುತ್ತೆ, ಅದಕ್ಕೆ ಅವನು ಎಬ್ಬಿಸ್ಕೊಂಡು ಹೋಗ್ತೀವಿ. ಇನ್ನೊಂದು, ಫಸ್ಟ್ ಟೈಮ್ ಯಾರು ವಿಡಿಯೋ ಬ್ಲಾಗಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಾ ಹೇಳೋದು, ಏನು ದೊಡ್ಡ ಫಂಟ್ರನ್ನ ಅನ್ಕೋಬೇಡ. ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಆದರೆ ಫಸ್ಟ್ ಟೈಮ್ ಮಾಡೋರಿಗೆ ಒಂದೇ ಒಂದು ನನ್ನ ಕಡೆಯಿಂದ ಸಜೆಷನ್ ಅಂತಾರೋ ತಿಳ್ಕೊಳ್ಳಿ, ನನಗಾಗಿರೋದು ಅನುಭವ ಅಂತಾರೋ ತಿಳ್ಕೊಳ್ಳಿ. ನಂದು ಇದು ಮುಂಚೆ ರೀಲ್ಸ್ ಎಲ್ಲ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ಏನು ವೈರಲ್ ಆಗಲಿಲ್ಲ. ಇದು ಇವಾಗ ರೀಸೆಂಟಾಗಿ ಒಂದು 2 ಡೇಸ್ ಆಯಿತು ಯೂಟ್ಯೂಬ್ ಓಪನ್ ಮಾಡಿದ್ರು ನಂದು ಬರೀ ಒಂದು ಶಾರ್ಟ್ಸ್ ವೀಡಿಯೋ ಬರೀ 20 ಮಿನಿಟ್ಸ್ಗೆ 2.5K ವ್ಯೂಸ್ ಆಗ್ತಿದೆ. ನಮ್ಮ ಡೈಲಿ ಇವ್ರದೊಬ್ಬರು ಗೋಳು. ನಮ್ಮ ಬೆಳಗ್ಗೆ ಇವ್ರದ್ದು ಅಲಾರಾಮೇ ಇಡಂಗಿಲ್ಲ, ಇವರೇ ಬಂದ್ಬಿಡ್ತಾರೆ ನಮಗೆ. ಪಾಪ ಅವ್ರಿಗೂ ಏನೂ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ಬೆಳಗ್ಗೆ ಇಂಥ ಚಳಿಲಿ ಎಷ್ಟು ಬಿಸಿಲು ಬಿದ್ರು ಇಲ್ಲಿ ಬೆಂಗಳೂರಲ್ಲಿ ಚಳಿ ಅನ್ನೋದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಚಳಿ ಇದೆ ನೋಡ್ರಿ. ನಮ್ಮ ಪಕ್ಕದ ರೂಮ್ನ ಬೆಳಗ್ಗೆ ಎದ್ದ ತಕ್ಷಣ ಪೌಚ್ ಬಂದು ನಿಂತು ಬಿಡೋದು. ಹಿಂಗೆ ಏನ್ ಮಾಡ್ತಾ ಇದೀಯ? ಅವ್ರು ಪ್ರೂಫ್ ಕೊಡ್ತೀನಿ ಆಕಿಗೆ, ತೋರಿಸ್ತೀನಿ ನೋಡಿ. ಇಲ್ಲಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ಆಚೆ ಹಾಕೋದೇನು, ಒರೆಸೋದೇನು, ಕಾಳು ಹಾಕೋದೇನು. ಅದಕ್ಕೆ ನೀನ್ ಭಾನುವಾರ ನಿಮ್ದು ರಜಾಪ, ಅದಕ್ಕೆ ನೋಡ್ಕೊಂಡು ನಿರ್ತಿರ್ತೀಯ. ಬರ್ರಿ, ನಮ್ಮ ಹೆಲಿಕಾಪ್ಟರ್ ಪೈಲಟ್ ಇನ್ನೂ ಮುಖಂಡನ ಬರ್ತಾನೆ. ಒಂದ ನಿಮಿಷದಾಗ ಬರ್ತಾನೆ. ಇವಾಗ ಎಬ್ಸಿದ್ದೀನಿ, 1 ನಿಮಿಷದಾಗ ಹೆಂಗೆ ಬಂದ್ಬಿಡ್ತಾನೆ. ಅಷ್ಟೊತ್ತಲ್ಲಿ ನಾವು ಹೆಲಿಕಾಪ್ಟರ್ ಒರೆಸೋಣ. ನೋಡ್ರಿ ಹೆಂಗೈತಿ ನಮ್ಮ ಹೆಲಿಕಾಪ್ಟ್ರು. ಇಂಥ ಹೆಲಿಕಾಪ್ಟರ್ ಎಲ್ಲರೂ ನೋಡಿದ್ದೀರೇನ್ರಿ ನೀವು? ಸ್ವಲ್ಪ ಗಲೀಜಾಗೈತೆ. ನಿನ್ನೆ ಸ್ವಲ್ಪ ಹಾರಾಡ್ಬೇಕಾದ್ರೆ ಆಕಾಶದಾಗ ಮುಗುಲ್ನಾಗ ಸ್ವಲ್ಪ ಧೂಳೊಂದು ಸುಂಟ್ರುಗಳೊಂದು ಬಂದಿತ್ತು, ಅದ್ರ ಸಿಕ್ಕೊಂಡು ಹಿಂಗೆ ಆಗೈತೆ ಒಂದು ಸ್ವಲ್ಪ. ನಮ್ಮ ಹೆಲಿಕಾಪ್ಟರ್ನ ಸಾಯಂಕಾಲ ಒಂದಿತ್ತು ವಾಟರ್ ವಾಶ್ ಮಾಡ್ಸೋಣ. ಇನ್ನೊಂದು ಬಿಗಿನರ್ಸಿಗೆ ಅವಾಗಲೇ ಹೇಳ್ತಿದ್ನಲ್ಲ, ಏನಿಲ್ಲ ಸ್ಟಾರ್ಟಿಂಗ್ ಕ್ಯಾಮ್ರಾ ಮುಂದೆ ನಿಂತರೆ ನನ್ನ ಮಗುಗೂ ಮಾತು ಬರೋಂಗಿಲ್ಲ, ಗೊತ್ತು ನನಗೆ. ಫ್ಲೂಯೆಂಟಾಗಿ ಮಾತಾಡಬೇಕು ಅಂತಂದ್ರೆ ಮಾತಾಡೋಕ್ಕೆ ಬರೋಲ್ಲ. ಅದನ್ನೇ ನೀವು ಕಟ್ ಪೀಸ್ ಆಗಿ ಮಾಡ್ಕೊಳ್ಳಿ. ಒಂದೊಂದೇ
ವಿಡಿಯೋ ಮಾಡಿಕೊಂಡು ನಿಮ್ಗೆ ಯಾವ ಕಂಟೆಂಟ್ ಕೊಡಬೇಕಾಗೈತಿ, ನಿಮ್ಗೆ ಏನು ಹೇಳಬೇಕಾಗೈತಿ ಅದನ್ನ ಹೇಳ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ. ಅದು ಮಾತಾಡೋಕ್ಕೆ ಭಯ ಬರಬೇಡಿ. ಅದ್ರ ಮಾತಾಡ್ಬೇಕಾದ್ರೆ ತೊದಲ್ಸುತ್ತಾ, ಫಸ್ಟ್ ಟೈಮ್ ಅಲ್ಲ, ಎಲ್ಲರಿಗೂ ಹಿಂಗೆ ಆಗೋದು. ಅದನ್ನು ಬಿಟ್ಟು ನೀವು ಇನ್ನೊಂದು ಜನ ನೋಡ್ತಾರೆ, ಅದು ನೋಡ್ತಾರೆ, ನೋಡ್ತಾರೆ ಬೇಜಾನ್ ನೋಡ್ತಾರೆ. ನಿಂದೇನು ಫರ್ಕ್ ಬೀಳುತ್ತೆ? ನೀನು ಮಾಡ್ಕೊಂಡು ಹೋಗು. ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತೆ, ನೋಡೋರ್ಗೆ ಗೊತ್ತಾಗಲ್ಲ. ಹಂಗೆ ಕಮೆಂಟ್ ಮಾಡೋತಾರಲ್ಲ, ಕಮೆಂಟ್ ಮಾಡೋರ್ಗು ಮಾಡೋರು ಮಾಡ್ತಾರೆ, ಖಾಲಿ ಕುಂತಿರ್ತಾರೆ ಮಾಡ್ತಾರೆ. ಆದ್ರೆ ನೀನು ಒಂದು ಏನಾರು ಮಾಡ್ಬಿಟ್ಟು ಹೆಸರು ಮಾಡು. ಆಮೇಲೆ ಅದೇ ಕಮೆಂಟ್ ಮಾಡೋರ್ಗು ಮುಂದೆ ಹೋಗಿ ನಿಂದರು ಏನು ಮಾಡ್ತಾರೆ? ತಿಕ್ಕ ಮುನ್ಸ್ಕೊಂಡು ಸುಮ್ಕೊಂಡಿರ್ತಾರೆ. ಇಷ್ಟ ಆರಾಮಾಗಿ ಮಾಡು. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಿ. ನನ್ನ ಮಗನು ಯಾವನು ತಂದು ಹಾಕೋದಿಲ್ಲ. ನಮ್ಮ ಜೀವನದಾಗ ನಾವೇ ತಂದು ದುಡಿಬೇಕು, ನಾವೇ ತಿನ್ಬೇಕು, ನಾವೇ ಮಾಡಬೇಕು. ಇವೇನು ಬೆಳಗ್ಗೆ ಬಂದು ಮೋಟಿವೇಶನ್ ಸ್ಪೀಚ್ ಕೊಡಕತ್ತಾನಂತ ಮಾಡಕತ್ತೀರಿ. ಏನು ಮೋಟಿವೇಶನ್ ಸ್ಪೀಚ್ ಅಲ್ಲ, ಏನು ಮೋಟಿವೇಟರು ಅಲ್ಲ. ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ನಮ್ಮದು ಒಂದು ಎಲ್ರದ್ದು ಅಲ್ಲಿ, ನಮ್ಮದು ಅಂತ ಅಲ್ಲಿ ಎಲ್ರದ್ದು ಒಂದು ಆಸೆ ಇರ್ತೈತಿ. ನಾವು ಬೆಳಿಬೇಕು, ನಾವು ಇದು ಮಾಡಬೇಕು ಅಂಥವ್ರಿಗೆ ನಾವು ಒಂದೆರಡು ಹೇಳಕತ್ತೀನಿ. ಭಯ ಪಡಬೇಡಿ, ಯಾರಿಗೂ ಅಂಜಬೇಡ್ರಿ. ಆ ಕಡೆ ಈ ಕಡೆ ನೋಡ್ರಿ, ಒಂದು ಕಡೆ ನೋಡ್ರಿ, ಮಾತಾಡಿ. ಇದು ನಿಮ್ಮ ಕ್ಯಾಮ್ರಾನ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ. ಅಣ್ಣ ನಮ್ಮ ಕಡೆ ಅದು ಇದು ಇಲ್ಲಣ್ಣ, ಮೈಕ್ ಇಲ್ಲಣ್ಣ, ಕ್ಯಾಮ್ರಾ ಇಲ್ಲಣ್ಣ, ಲೈಟಿಂಗ್ಸ್ ಇಲ್ಲಣ್ಣ. ಯಾಕೆ ಬೇಕು? ಇವಾಗ ನನಗೇನು ಲೈಟಿಂಗ್ಸ್ ಐತಾ? ನನಗೇನು ಕ್ಯಾಮ್ರಾ ಐತಾ? ಮೈಕ್ ಐತಾ? ಯಾರು ಮಾಡೋದೇನಿಲ್ಲ. ಈ ನಿನ್ನ ಕ್ಯಾಮ್ರಾ, ನಿನ್ನ ಫೋನ್ ಕ್ಯಾಮ್ರಾನೇ ನಿನ್ನ ಫ್ರೆಂಡ್ ಅಂದ್ಕೊಂಡ್ರೆ ಸಾಕು ಗುರು. ಬೇಜಾನ್ ಮಾತಾಡ್ಬೋದು. ಅದ್ರ ಜೊತೆ ಕನೆಕ್ಟ್ ಆಗಿ ನೀವು ಮೊದಲು ಕನೆಕ್ಟ್ ಆದೆ ಅಂದ್ರೆ ಮುಗೀತು. ಆರಾಮಾಗಿ ನೀನು ಎಷ್ಟು ಅವರ್ ಬೇಕಾದರೂ ಕ್ಯಾಮ್ರಾ ಜೋಡಿ ಮೊದಲು ನಿನ್ನನ್ನು ನೀ ಇಷ್ಟಪಡು. ನಿನ್ನ ವಾಯ್ಸ್ ಚೆನ್ನಾಗಿಲ್ಲ, ನನ್ನ ಮುಖ ಚೆನ್ನಾಗಿಲ್ಲ, ಮೊದಲು ನಿನ್ನನ್ನು ನೀ ಇಷ್ಟಪಟ್ಟರೆ ತಾನೇ ಅದು ಎಲ್ಲ ಆಗುತ್ತೆ. ಅವ್ರಂತಾರೆ ಇವ್ರಂತಾರೆ ಏನು ತಲೆ ಕೆಡಿಸ್ಕೋಬೇಡ. ಬರ್ರಿ ಹೆಲಿಕಾಪ್ಟರ್ ಅಂತ ತೊಗೊಂಡು ಅವರು ನಮ್ಮದು ತಿಂಡಿ. ಇಂಥ ತಂಡ್ಯಾಗ ನಾವು ತಿಂಡಿ ಗಾಡಿ ಹೊಡ್ಕೊಂಡು ಕೂತ್ಬಿಟ್ವಿ. ಇಂಥ ತಂಡನು ಅವ್ನು ಬೆಳಗ್ಗೆ ತಲೆ ಬರ್ಕೊಂಡು ಎಲ್ಲ ನೀಟಾಗಿ ರೆಡಿಯಾಗಿ ಹೋಗಿರ್ತೀವಿ. ಶೋರೂಮ್ ಅಷ್ಟಲ್ಲೇ ಎಲ್ಲ ಹಿಡ್ಕೊಳಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಅದು ತಲೆ ಬರ್ಕೊಂಡು ಅವ್ರು ನಮ್ಮ ಪೈಲಟ್ ಕರ್ಕೊಂಡು ಸಾಕಾಗೈತಿ. ಸರಿಯಾಗಿ ರೂಟ ಗೊತ್ತಾಗಿಲ್ಲ. ಎಡಕ್ಕೆ ಒಂದು ವಾರದಿಂದ ಕರ್ಕೊಂಡು ಹೊಂಟಿನ ದೋಸ್ತ ಅವ್ನ. ಒಂದು ರೂಟು ಒಂದು ವಾರದಿಂದನೂ ಡೈಲಿ ನಾನೇ ಹೇಳೋದಾಗೈತೆ. ಪೈಲಟ್ ಡೈರೆಕ್ಷನ್ ಬಿಡಿಸ್ಬಿಟ್ಟು ನಾನೇ ಓಡಿಸ್ಬೇಕಾಗೈತಿ ಏರೋಪ್ಲೇನ್ ಅಲ್ಲ ಹೆಲಿಕಾಪ್ಟರ್ನ. ಡೈಲಿ ಹೇಳೋದಂದ್ರೆ ಎಷ್ಟಂತ ಹೇಳೋದು? ಅವಂಗಂಕರು ಹೇಳ ಅವಾಗ ಕನ್ನಡ ಬರಲ್ಲ, ಎಲ್ಲರಿಗೆ ಹಿಂದಿ ಅಷ್ಟೇ. ಬರ್ರಿ, ಇಲ್ಲೊಂದು ದೇವಸ್ಥಾನ ಬಂತು. ದೇವಸ್ಥಾನ ಶಿವನ್ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹಿಂಗೆ ಮುಂದೆ ಹೋಗ್ತಾ ಇದ್ದಾನೆ ಶೋರೂಮಿಗೆ. ಚಳಿ ಆಯ್ತೈತೆ, ಚಳಿ ಅದನ್ನು ದೇವ್ರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತಂತು. ಆ ಕಡೆ ಈ ಕಡೆ ಓಡಾಡ್ಕೊಂಡು ಶೋರೂಮ್ ಹತ್ರ ಬಂದೇ ಬಿಟ್ವಿ. ರೀಚ್ ಆದ್ವಿ. ಇದೇ ನಮ್ಮ ಶೋರೂಮು. ಹೆಂಗೈತೆ ಹೋಗಪ್ಪ. ಕ್ಯಾಲೆಟನ್ ಸೈಕಲ್ ಸ್ಟ್ಯಾಂಡಿಗೆ ಹಾಕು ನಮ್ಮ ಗಾಡಿನ. ಹೆಲಿಕಾಪ್ಟರ್ನ ಸೈಕಲ್ ಸ್ಟ್ಯಾಂಡಿಗೆ ಹಾಕು. ನೋಡಿ, ಇದು ಸರ್ವಿಸಿಗೆ ಬಂದೈತೆ. ಸರ್ವಿಸ್ ಮಾಡ್ಬೇಕು. ನೋಡಿ ಗಾಡಿ ಎಲ್ಲ ಆಚೆ ಹಾಕೊಂಡೆ ಪೈಲಟ್ ಹೊಸದಾಗಿ ಬನ್ನಿ. ರಾತ್ರಿ ನಾನು ಹೊಸ ಐಟಮ್ ಹಾಕ್ತೀನಿ, ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ. ಧನ್ಯವಾದ ಎಲ್ಲರಿಗೂ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.